ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತನಿಷಿ. ಇವತ್ತೇನು ಗೊತ್ತಾ, ಗುರುವಾರ ಕಾಮಧೇನು ಕ್ಷೇತ್ರ ಮದ್ದಿರೋ ಮುಳೋಡ್ ಹತ್ರ ಇರೋ ಕಾಮಧೇನು ಕ್ಷೇತ್ರ ಹೊರಟಿದ್ದೀವಿ. ಅದಕ್ಕೆ ಮುಂಚೆ ಇನ್ನೊಂದು ದೇವಸ್ಥಾನದಲ್ಲಿ ನಮ್ದು ಇನ್ನೊಂದು ಪಪ್ಪಿನ ಅಡಾಪ್ಟೇಷನ್ ಕೊಟ್ಬಿಟ್ಟು ಅಂತ ಪ್ಲಾನ್ ಮಾಡಿದ್ದೀವಿ. ಕೊಡ್ತಿದ್ದಾಯ್ತು ಅಡಾಪ್ಟೇಷನು. ಅಲ್ಲೇ ದೇವಸ್ಥಾನದಲ್ಲಿರೋ ಬೆಕ್ಕನ್ನು ಅಂತ ಕೂತಿದ್ದೀನಿ. ಈಗ ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ. ಅಡಪ್ ಕೊಟ್ಟು ದೇವರು ಮಂಗಳಾರತಿ ದೇವಸ್ಥಾನದ ಮಂಗಳಾರತಿಗೋಸ್ಕರ ಕಾಯ್ತಿದ್ನಿ. ಹಾಗೆ ಅಪ್ಪಲ್ಲಿ ದೂರದಿದ್ದಾನೆ ಬೆಕ್ಕಿನ ಜೊತೆ ಆಟ ಆಡ್ತಿದ್ದೆ. ಅದು ನನ್ನ ಮೇಲೆ ಎದುರಕ್ಕೆ ಬರ್ತಿದ್ದು. ನಾನು ಹಿಂದೆಯಿಂದ ಕೂತ್ಕೊಂಡೇನೆ ಅದಕ್ಕೂ ರೆಸ್ಪಾನ್ಸ್ ಮಾಡ್ತಿದ್ದೆ ಎದುರೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಅದು. ಅರ್ಚಕರು ಬಂದು ಪೂಜೆ ಮಾಡ್ತಾ ಇದ್ದಾರೆ ಇವಾಗ ದೇವಸ್ಥಾನದಲ್ಲಿ. ನಾನು ಅಮ್ಮ ಅಪ್ಪ ಎಲ್ಲ ಮಂಗಳಾರತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ತುಂಬ ಎಮೋಷನ್ ಆಯಿತು. ದತ್ತು ಕೊಡುವಾಗ ನಮ್ದಿದ್ದು ಎರಡನೇ ಪಪ್ಪಿ. ಫಸ್ಟ್ ಕೊಟ್ಟಿದ್ದು ಒಂದು ಪಪ್ಪಿ, ಅದು ಚಾಮುಂಡಿ ಟೆಂಪಲ್ ಒಂದು ಕೊಟ್ಟಿದ್ವಿ. ಅದು ಮೊದಲು ಹುಟ್ಟಿದ ಪಪ್ಪಿ. ಇದು ಎರಡನೇ ಹುಟ್ಟಿದ ಪಪ್ಪಿ. ಇದನ್ನ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಮಂಗಳಾರತಿಗೋಸ್ಕರ ಕಾಯ್ತಾ ಇದ್ದೀನಿ. ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ದೇವ್ರು ನೋಡಿ ಎಷ್ಟು ಪ್ರಜ್ವಲಿಸ್ತಾ ಇದೆ. ಎಲ್ಲರೂ ಕೈ ಮುಕ್ಕೊಂಡು ನನ್ನೇ ಬೆಳ್ಕೊಡಿ, ದೇವರು ಒಳ್ಳೇದು ಮಾಡುತ್ತೆ ನಿಮಗೆ. ಅದೇ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಇನ್ನೊಂದು ಚಾಮುಂಡಿ ದೇವಸ್ಥಾನ ಇದೆ. ಅಲ್ಲೂ ಕೂಡ ಹೋಗಿ ಕೈ ಮುಕ್ಕೊಂಡು ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡೆ. ನೋಡಿ ದೇವ್ರು ಕೂಡ ಎಷ್ಟು, ಈ ಚಾಮುಂಡಮ್ಮ ತಾಯಿ ಕೂಡ ಎಷ್ಟು ಪ್ರಜ್ವಲಿಸ್ತಾ ಇದ್ದಾರೆ. ಚಾಮುಂಡಿ ಅದು ಇನ್ನೊಂದು ಹೆಸರದ ದುರ್ಗಿ ಅಂತ ನನ್ನ ಹೆಸರಲ್ಲಿ ಕೂಗೋದ ಪಪ್ಪನೇ ಹುಟ್ಟಿದ ತಕ್ಷಣ ನಾಮಕರಣ ಮಾಡೋದು ಹೆಣ್ಮಗು ಅಂದಿದ ತಕ್ಷಣ ಮುಂಚಿನ ಅರಕೆ ಮಾಡ್ಕೊಂಡಿರೋಂಥ ಹೆಣ್ಮಗು. ಆದರೆ ನಿನ್ನ ಹೆಸರನ್ನೇ ಇಡ್ತೀನಿ ಅಂತ ಚಾಮುಂಡಿ ತಾಯಿ. ಅದಕ್ಕೆ ಹುಟ್ಟಿದ ತಕ್ಷಣ ಚಾಮುಂಡಿ ತಾಯಿ ಇನ್ನೊಂದು ಹೆಸರು ದುರ್ಗಿ ಅಂತ ಇಟ್ಟಿರೋದು. ನೀವು ಲಾಸ್ಟ್ ವ್ಲಾಗ್ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಪಪ್ಪಿ ನೋಡಿ, ಪಪ್ಪಿನ ಆಟ ಆಡಿಸ್ತಾ ಇದ್ದಾರೆ ಮನೆಯಲ್ಲಿರೋರು ಒಬ್ರು ಹಿರಿಯೋರು. ಇವಾಗ ಕಾಮಧೇನು ಕ್ಷೇತ್ರ ಬಂದಿದ್ದಾಯ್ತು. ಕಾಮಧೇನು ಕ್ಷೇತ್ರ ಎಂಟ್ರಿನಲ್ಲಿ ಈ ಥರ ವಾಟರ್ ಫಾಲ್ಸ್ ಥರ ಇದೆ ಇದು. ನೆಕ್ಸ್ಟ್ ಕ್ಯೂನಲ್ಲಿ ನಿಂತ್ಕೊಂಡ್ವಿ, ಕೈ ಕಾಲೆಲ್ಲ ತಿಳ್ಕೊಂಡು. ದರ್ಶನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಗರ್ಭಗುಡಿನ ನಾವು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ರಿಸ್ಟ್ರಿಕ್ಷನ್ ಇತ್ತಲ್ಲಿ. ಈಚೆ ಬಂದು ಇನ್ನೊಂದು ಕಡೆ ಕ್ಯೂ ಇತ್ತು. ಅಲ್ಲೂ ರಾಘವೇಂದ್ರ ಸ್ವಾಮಿಗಳು ಇರೋದು. ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ. ನೋಡಿ, ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕಾಮಧೇನು ಕ್ಷೇತ್ರದಲ್ಲಿರೋದಿದು. ಇದು ಕರ್ಗೆರೆ ಹತ್ರ ನಿಯರೆಸ್ಟ್ ಬರುತ್ತೆ. ಯಾರೇ ವಾರನೂ ಹೋಗ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕೇಳಿಸಿ, ನಾನು ವಾರ ಬರ್ತೀನಿ ಅಂತ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮನ್ನ ಮೀಟ್ ಮಾಡ್ತೀನಿ. ಇದು ತಾಯಿಯವರ ಗುಡಿ, ಇದು ಅಮ್ಮನವರ ಗುಡಿ ಅಂತ ಇತ್ತು. ಅಲ್ಲೇ ಕಾಮಧೇನು ಕ್ಷೇತ್ರ ಒಳಗಡೆ ಇರೋದಿದು. ಅಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿದ್ರು ಪಪ್ಪ ಅಮ್ಮನು. ಕೂತ್ಕೊಂಡಿದ್ವಿ. ಅವಾಗ ಬೇರೆ ಡಿವೋಟೀಸ್ ಎಲ್ಲ ನನ್ನ ಜೊತೆ ಆಟ ಆಡ್ತಾಯಿದ್ರು, ಖುಷಿ ಪಡಿಸ್ತಿದ್ರು ನನ್ನ. ಅವರು ಮಕ್ಕಳು ಚಿಕ್ಕರಿದ್ದಾಗ ಹೆಂಗಿದ್ರು, ಹೆಂಗೆ ಆಡ್ತಿದ್ರು ಅಂತ ಅವ್ರು ನೆನ್ಪು ಮಾಡ್ಕೊಂಡ್ರು. ನೋಡಿ, ಪಪ್ಪ ಜೊತೆಯಲ್ಲಿ ಕೂತಿ ಆಟ ಆಡ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ಗರ್ಭಗುಡಿಯಿಂದ ಸ್ವಲ್ಪ ದೂರದಿಂದ ಹಿಂದೆ ಕೂತ್ಕೊಂಡು. ಅಮ್ಮ ನೋಡಿ ಮತ್ತೆ ಮಾಮೂಲಿ ಫಾರ್ಮಲ್ ಯಾವುದೋ ಒಂದು ಡ್ರೆಸ್ಸಲ್ಲಿ ಬಂದ್ಬಿಟ್ಟು ಅವ್ರು ಹಂಗೆ ದೇವಸ್ಥಾನದಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಬರಬೇಕು ಅಂತ ತಲೆಯಲ್ಲಿ ಬರೋದೇ ಇಲ್ಲ ಅವ್ರಿಗೆ. ಹೆಂಗಿರ್ತಾಳೆ ಹಂಗೆ ನುಗ್ಬಿಡೋದೆ. ಅಪ್ಪ ಕದ್ದಿದ ತಕ್ಷಣ ಇನ್ನು ದೇವಸ್ಥಾನ ಈಚೆಕಡೆ ಎಲ್ಲಿ ಕೂರಿಸಿದ್ರು. ಸ್ವಲ್ಪ ಹೊತ್ತು ಆಟ ಆಡಿದೆ. ಆಮೇಲೆ ಪ್ರಸಾದ ತೊಗೊಂಡ್ಮೇಲೆ ಅಮ್ಮ ತಟ್ಟೆ ತೊಳೆದಿಟ್ಬಿಟ್ಟು ಬರೋಕೆ ಹೋದ್ಲು. ಇಲ್ಲಿ ಕಾಮಧೇನು ಕ್ಷೇತ್ರದಲ್ಲಿ ಪ್ರಸಾದ ತೊಗೊಂಡ್ಮೇಲೆ ನಾವು ಪ್ಲೇಟ್ನೆಲ್ಲ ವಾಶ್ ಮಾಡಬೇಕು. ಅಮ್ಮ ವಾಶ್ ಮಾಡೋಕೆ ಹೋದಾಗ ನಾನು ಇನ್ನೊಂದು ಪಾಪು ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದೆ. ಅಪ್ಪ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರು. ನಾನು ನೋಡಿ, ಆ ಪಾಪು ಎಕ್ಸಲೆಂಟ್ ಆಗಿದೆ. ನಂಗೆ ಆ ಥರ ಎಲ್ಲ ಇರೋಕ್ಕೆ ಬರೋದೇ ಇಲ್ಲ. ಕ್ವಾಲಿಟಿ ಹೊಡೆದು ಕುಡಿದು ಕಪ್ಪಿಸ್ಬಿಡೋದು. ದೇವಸ್ಥಾನ ಆಗಲಿ, ಇನ್ನೊಂದು ಜಾಗ ಆಗಲಿ, ಪಾರ್ಕ್ ಆಗಲಿ, ರೆಸ್ಟೋರೆಂಟ್ ಆಗಲಿ, ಹಿಂಗೆ ಕುಣಿತಾ ಇದ್ರೆ ಒಂಥರ ಮಜಾ ನನಗೆ. ಈ ಥರ ಎಲ್ಲ ನನ್ನ ಮೈಂಡ್ ಸೆಟ್ ಹೆಂಗಿರುತ್ತೆ ಆ ಥರ ಆಡಲಿ ಅಂತಲೇ ನಾವು ಅಪ್ಪ ಅಮ್ಮ ಹಿಂಗೆ ಈಚೆ ಕರ್ಕೊಬ್ಬು ನನ್ನ ಆಡಿಸ್ತಾರೆ, ಕುಣಿಸ್ತಾರೆ, ಖುಷಿ ಪಡ್ತಾರೆ ಅವರು. ನಾನಂತೂ ಅವ್ರೇನು ಖುಷಿ ಪಡ್ತಿರ್ತಾರೆ ಅಷ್ಟು ಖುಷಿ ಪಡ್ತಾ ಇರ್ತೀನಿ. ಅದೇನೋ ಗೊತ್ತಿಲ್ಲ, ಹಿಂಗೆ ಆಡೋದು ಅಂದರೆ ನನ್ನ ಖುಷಿ. ನೋಡಿ ಎಷ್ಟು ಫ್ರೀ ಅನ್ಸದ್ಬಿಟ್ಟು ನನ್ನ ಕ್ಯಾಪ್ಚರ್ ಮಾಡ್ಕೊತ ಇದ್ದಾರಪ್ಪ. ಅಷ್ಟೊಂದು ಟ್ರಸ್ಟ್ ಮಾಡ್ತಾರೆ ನಮ್ಮ ಡ್ಯಾಡ್ ನನ್ನ. ಮತ್ತು ಇಲ್ಲೆಲ್ಲ ಏನಾದರೂ ಉಳಾಸಿ ಅದ್ರ ಜೊತೆ ಆಟ ಆಡೋಣ ಅಂತ ನೋಡ್ತಾ ಇದ್ದೆ. ಈ ಥರ ಸರ್ಕಸ್ ಎಲ್ಲ ಮಾಡ್ತಾ ಇದ್ದೆ. ಯಾವ ಹುಳಗಳು ಸಿಗಲಿಲ್ಲ ಆಟ ಆಡೋದಕ್ಕೆ. ಅದಕ್ಕೆ ನಾನು ಒಬ್ಳೇನೆ ಆಟ ಆಡ್ಕೊಂಡು ಖುಷಿ ಪಡ್ತಿದ್ದೆ. ನೋಡಿ, ಆ ಮಗು ಊಟ ಮಾಡ್ಕೊಂಡೆ ಟಗರು ಶಿವ ಥರ ಗುರಾಯಿಸ್ತಾ ಇದೆ. ಟಗರು ಥರ ನಾನು ಬಿಡ್ತೀನಿ ನೋಡಿ ಇವಾಗ ಅಂತ ಹೇಳ್ತಿದ್ದೆ.
ಅವ್ರಿಗನು ಏನು ರಿಯಾಕ್ಟನ್ ಮಾಡಲಿಲ್ಲ. ಅದಕ್ಕೆ ಜಗಳ ಇಡ್ಲ ಯಾಕೆ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ಈಚೆ ಬಂದು ಒಬ್ಳೆ ಆಟ ಆಡ್ಕೊತಾ ಇದ್ದೆ. ನೋಡಿ ನೋಡಿ ಹೆಂಗ್ ನುಗ್ತೀನಿ. ಅಪ್ಪ ಇಲ್ಲಿ ಕರ್ಕೊಂಡ್ಬಂದು ಹಸು ಕಾಮಧೇನು ಕ್ಷೇತ್ರದಲ್ಲಿ ಹಸು ಇರುತ್ತೆ ಬಾರಮ್ಮ ಅಂತ ಕೂರಿಸಿದ್ರು. ನನ್ಗೆ ಅಳು ಬಂದ್ಬಿಡ್ತು. ಅದಕ್ಕೆ ಈಚೆ ಬಂದು ಎಷ್ಟು ಕರ್ಕೊಂಡ್ಬಂದ್ಬಿಟ್ರು. ಈಚೆ ದೇವಸ್ಥಾನ ಮುಂದೆನೇ ಆಟ ಆಡಿದೆ ಸ್ವಲ್ಪ ಹೊತ್ತು. ಆಮೇಲೆ ದೇವಸ್ಥಾನ ದರ್ಶನ ಎಲ್ಲ ಆಗಿ ಪ್ರಸಾದ ಮಾಡ್ಕೊಂಡು ತಗೊಂಡು ಈಚೆ ಬಂದಮೇಲೆ ಹೊರಗಡೆ ಸಂತೆ ಥರ ಇತ್ತು. ಆ ಸಂತೆನಲ್ಲಿ ಎಲ್ಲ ಓಡಾಡ್ಬಿಟ್ಟು ಅಲ್ಲಿ ಥರ ಲೈಕ್ ವೈಬ್ಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೂ ಸ್ವಲ್ಪ ಹೊತ್ತು ಕ್ಯಾಪ್ಚರ್ ಮಾಡಿಸ್ಕೊಂಡೆ. ನಾನು ಕ್ಯಾಪ್ಚರ್ ಮಾಡು ಪಪ್ಪ ಅಂತ ಹೇಳಿ. ನೆಗಡಿ ಇತ್ತು ನಂಗೊಂದು ಸ್ವಲ್ಪ. ನೆಗಡಿ ಹುಷಾರಾಗುತ್ತೆ ಮತ್ತೆ ಹುಷಾರು ತಪ್ತೀನಿ. ಅದೇನಕ್ಕೋ ಒಂದೇ ಸೈಕಲ್ ಆಗ್ತಾನೆ ಇದೆ 10 ಡೇಸಿಂದ. ಇಲ್ಲಿ ನೋಡಿ ಫ್ಲವರ್ಸ್ದು ನರ್ಸರಿ ಥರ ಚಿಕ್ಕದು ಇಟ್ಕೊಂಡಿದ್ರು. ಫ್ಲವರ್ ಪ್ಲಾಂಟ್ಸ್ದು ನರ್ಸರಿ. ಸೊ ಅದೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಅಲ್ಲೂ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿಸ್ಕೊಂಡೆ. ಇದು ಚಿಕ್ಕ ಸಂತೆ ಥರ ಇತ್ತು ಗೈಸ್. ಅದು ಏನು ಒಂಥರ ಚೆನ್ನಾಗಿತ್ತು. ವೈಬ್ಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಏನು ಮಾಡ್ತಿದ್ರು ಅನ್ನೋದಕ್ಕಿಂತ ವೈಬ್ಸ್ ಚೆನ್ನಾಗಿತ್ತು ಹಳ್ಳಿ ಸಂತೆ ಥರ. ಸೊ ಅದು ಒಂಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಯಲ್ಲಿ ಅಪ್ಪ ಈಚೆ ಬಿಟ್ಬಿಟ್ಟು ಬಾ ನೀನೆ ಒಳಗೆ ಬರ್ತೀಯ ನಡ್ಕೊಂಡು ತಂದ್ರಿಲ್ಲ. ನಾನು ನಡ್ಕೊಂಡು ಇನ್ನೂ ಬರೋಕ್ಕಾಗಲ್ಲ, ಕ್ರಾಲಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಕ್ರಾಲಿಂಗ್ ಮಾಡ್ಕೊಂಡೆ ಬಂದೆ. ಎಲ್ಲೂ ಏನೋ ಒಂದು ರಿಸರ್ಚ್ ಟ್ರೈ ಮಾಡ್ತಾ ಇದ್ದೀನಿ. ರಿಸರ್ಚ್ ಮಾಡ್ತೀನಿ ಬಟ್ ನಮಗೇನು ಫಲಿತಾಂಶನೇ ಸಿಗಲ್ಲ ಗೈಸ್. ಏನಕ್ಕೆ ಅಂತಲೇ ಗೊತ್ತಿಲ್ಲ. ರಿಸರ್ಚ್ ಮಾಡೋದು ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡಿ ಕಮೆಂಟಲ್ಲಿ. ಅದೇ ಥರ ಮಾಡ್ತೀನಿ. ಇನ್ ಡೆಪ್ತಾಗಿ ಹೆಂಗೆ ಮಾಡೋದು ಅಂತ ನೋಡಿ. ಅಪ್ಪ ಒಳಗೆ ಬರೋಕ್ಕೆ ನಾನು ಬರೋದು ಅರ್ಧ ವಾಪಸ್ ಹೋಗೋದು ಇದೇ ಥರ ಆಟ ಆಡಿಸ್ತೀನಿ ನಾನು. ಅಂತೂ ಮನೆ ಒಳಗಡೆ ಎಂಟ್ರಿ ಫೈನಲಿ ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಎಂಟ್ರಿ ಕೊಟ್ಟೆ ನಾನಮ್ಮ ಮನೆಗೆ. ನೋಡಿ ಇನ್ನ ಯೋಚನೆ ಏನಕ್ಕೆ ಕರೆದ ತಕ್ಷಣ ಬಂದ್ಬಿಡ್ಬೇಕು. ನಮ್ಮ ಅಮ್ಮನ ಬುದ್ಧಿ ಇದು. ಕರೆದಾಗಲೇ ಬರೋದು, ಕರೆದು ಸುಮ್ಮನೆ ಕೂತ್ಕೊಂಡೆ ನಾನು ಬರೋದು ಅಂತ ಬುದ್ಧಿ ನಂದು. ಬಂದೆ ತಾಗಿ ಅಯ್ಯೋ ಆದ್ರಾಗ್ಲಿ ಅವ್ರು ಏನಾದರೂ ಬೇಕಲ್ಲಿ ತೆರ್ಬಿಟ್ಟು ಒಳಗೆ ಬಂದು ಒಳಗಡೆ ಒಬ್ಬಳೇ ಆಟ ಆಡ್ಕೊತಾ ಇದ್ದೆ. ಯಾಕೆಂತ ಯಾರು ಫ್ರೆಂಡ್ಸ್ ಎಲ್ಲ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ದೊಡ್ಡ ಫ್ರೆಂಡ್ಸ್ಗಳು ಅವರೆಲ್ಲ ಸ್ಕೂಲು ಕಾಲೇಜ್ ಹೋಗ್ಬಿಟ್ಟಿರ್ತಾರ. ನಾವು ಒಬ್ಬಳೇ ಮನೆಗೆ ಇರ್ತೀಯ ನಮ್ಮ ಅಮ್ಮ ಜೊತೆ. ಸೊ ಒಬ್ಬಳೇ ಆಟ ಆಡ್ತಾ ಬೇಕು. ನಮ್ಮ ಮನೇಲೂ ಅಷ್ಟೇ. ಮನೆಗಡೆ ಮನೆಯವರು ಅವ್ರನ್ನ ದೊಡ್ಡ ಹುಡುಗರು ಅವರು ಸ್ಕೂಲಿಗೆ ಹೋಗ್ಬಿಟ್ಟಿರ್ತಾರೆ. ನೋಡಿ ನಮ್ಮ ಪೊಲೀಸ್ ಡ್ಯಾಡಿ ಬಂದರು ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗ್ಬಿಟ್ಟು RSSಗೆ ಹೊಡ್ತೀನಿ ಅಂತ ಹೊಡ್ತಾರೆ ನೋಡಿ. ನಮ್ಮ ಪೊಲೀಸ್ ತಾತ ಅಂತೂ ಯಾವಾಗಲೂ RSS ಅಂತ ಹೋಗ್ತಾನೆ ಇರ್ತಾರಪ್ಪ. ಸನಾತನ ಧರ್ಮ ಬಗ್ಗೆನೇ ಪ್ರವಚನ ಕೊಡ್ತಾ ಇದ್ದಾರೆ. ನನಗೂ ಅಷ್ಟೇ. ಅವ್ರು ಪ್ರವಚನ ಕೊಟ್ಟಾಗ ನನಗೂ ಸನಾತನ ಧರ್ಮ ಅಂದ್ರೆ ತುಂಬ ಭಕ್ತಿ ಉಕ್ಕಿ ಬರುತ್ತೆ. ನಾನಮ್ಮ ಆಡಿಸ್ತಾ ಇದ್ದಾಳೆ ಅಡುಗೆ ಮನೆಯಿಂದ ಬಂದು. ಎಲ್ಲಿಗೆ ಹೋಗಿತ್ತಪ್ಪ ಮಗಳೇ, ಚೆನ್ನಾಗಾಯ್ತಾ ದರ್ಶನ ಅಂತೆಲ್ಲ ಕೇಳ್ಕೊಂಡು ವಿಚಾರಿಸ್ತಾ ಇದ್ದಾಳೆ ನಾನಮ್ಮ. ನೋಡಿ ನಾನು ಮಿನಿ ಮ್ಯಾಗಿನ ಹಿಡ್ಕೊಂಡು ಆಟ ಆಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಪಪ್ಪಿ ನೋಡು ನಾನು ಮ್ಯಾಗಿ ಅಂತಲೇ ಕರಿತೀನಿ. ಯಾಕೆಂದರೆ ನಮ್ಮ ಮನೇಲಿರೋ ಪಪ್ಪಿ ಹೆಸರು ಮ್ಯಾಗಿ ಅಂತ. ಅದಕ್ಕೆ ನಾನು ಅದು ಆರ್ಟಿಫಿಷಿಯಲ್ ಪಪ್ಪಿ ನೋಡಿದ್ರು ನಾನು ಮ್ಯಾಗಿ ಅಂತೀನಿ. ರೋಡಲ್ಲಿ ಬೇರೆ ಪಪ್ಪಿ ನೋಡಿದ್ರು ನಾಯಿ ಮರಿ ನೋಡಿದ್ರು ನಾನು ಮ್ಯಾಗಿ ಅಂತಲೇ ಕರಿತೀನಿ. ನನಗಿನ್ನೂ ಚಿಕ್ಕಳಲ್ವ ಗೊತ್ತಾಗಲ್ಲ. ನಾನು ನಾಯಿನೇ ಮ್ಯಾಗಿ ಅಂತ ಅನ್ಕೊಬಿಟ್ಟಿದ್ದೀನಿ. ಇವತ್ತಿನ ವ್ಲಾಗ್ ಮುಗಿಸೋ ಟೈಮ್ ಬಂತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟಾಟಾ, ಟೇಕ್ ಕೇರ್.